ನಿಮ್ಮ ಮೊಬೈಲ್ನಲ್ಲಿ ಮೆಸೇಜಸ್ಗೆ ಹೋಗಿ ಇನ್ಬಾಕ್ಸ್ ಚೆಕ್ ಮಾಡಿ. ಅಲ್ಲಿ ವಾಹನ್ ನಿಂದ ಒಂದು ಮೆಸೇಜ್ ಬಂದಿರುತ್ತೆ, ಅದನ್ನು ಓಪನ್ ಮಾಡಿ. ಅದು ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ಗೆ ಸಂಬಂಧಪಟ್ಟಂತೆ ತುಂಬಾ ಇಂಪಾರ್ಟೆಂಟ್ ಮೆಸೇಜ್. ಈ ಮೆಸೇಜ್ ಬಂದಿರೋದು ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಜೊತೆ ಮೊಬೈಲ್ ನಂಬರ್ ಅನ್ನ ಲಿಂಕ್ ಮಾಡೋದಕ್ಕೆ. ಮಾಡಿಲ್ಲ ಅಂದ್ರೆ ಮುಂದೆ ತೊಂದರೆ ಆಗ್ಬೋದು. ಹಾಗಿದ್ರೆ ಮೊಬೈಲ್ ನಂಬರ್ ಅನ್ನ ಡ್ರೈವಿಂಗ್ ಲೈಸೆನ್ಸ್ಗೆ ಲಿಂಕ್ ಮಾಡೋದು ಹೇಗೆ? ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಈಗಲೇ ಬಾಸ್ವಾಲ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಗೂಗಲ್ಗೆ ಹೋಗಿ ಎಂ ಪರಿವಾಹನ್ ಅಂತ ಹೇಳಿ ಟೈಪ್ ಮಾಡಿ, ಅಲ್ಲಿ ಬರುವಂತ ಮೊದಲನೇ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ಇಲ್ಲಿ ಡ್ರೈವರ್ಸ್ ಲೈಸೆನ್ಸ್ ಅಂತ ಹೇಳುವಂತದನ್ನ ಕ್ಲಿಕ್ ಮಾಡಿ. ಆಗ ನಿಮಗಲ್ಲೊಂದು ಡ್ರಾಪ್ ಡೌನ್ ಕಾಣಿಸುತ್ತೆ. ಸೊ ಅಲ್ಲಿ ನಿಮ್ಮ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡಿ. ಆಗ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಮೊಬೈಲ್ ನಂಬರ್ ಅಪ್ಡೇಟ್ ಅಂತ ಹೇಳುವಂತದ್ದು ಕಾಣಿಸುತ್ತೆ. ಅಲ್ಲಿ ನೀವು ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕಿ ವೆರಿಫೈ ಮಾಡಿ. ನೆಕ್ಸ್ಟ್ ಪೇಜ್ ಅಲ್ಲಿ ಕ್ರೈಟೀರಿಯಾ ಅಂತ ಬರುತ್ತೆ. ಅಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಿ. ಇದಾದ್ಮೇಲೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಮತ್ತೆ ಡೇಟ್ ಆಫ್ ಬರ್ತ್ ಅನ್ನ ಎಂಟ್ರಿ ಮಾಡಿ. ಆಗ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಅಪ್ಡೇಟ್ ಮಾಡಿದ್ರೆ ಆಯ್ತು. ಈ ಸಿಂಪಲ್ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿದ್ರೆ ಸಾಕು, ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ಗೆ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗುತ್ತೆ. ಸೊ ಈ ಇನ್ಫಾರ್ಮೇಶನ್ ಇಷ್ಟ ಆಗಿದೆ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಇದನ್ನ ಶೇರ್ ಮಾಡಿ. ಬಾಸ್ವಾಲ, ಬಿ ದ ಬಾಸ್.